ಹಾಯ್ ನಮಸ್ಕಾರ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದಾರೆ ಇವತ್ತು ನನ್ನ ಮುಂದೆ realme C35 ಸ್ಮಾರ್ಟ್ ಫೋನ್ ಇರುವಂಥದ್ದು. ರಿಯಲ್ಮಿ ಇದು ಸಿ ಸೀರೀಸ್ ಫೋನ್ಗಳೆಲ್ಲ ಒಂದು ರೀತಿ ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್ ಆಯಿತಾ, ಒಂದು ರೀತಿ 10-12 ಸಾವಿರ ರೂಪಾಯಿ ಒಳಗಡೆ ಲಾಂಚ್ ಆಗುವಂಥ ಸ್ಮಾರ್ಟ್ ಫೋನ್ಗಳು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ನಿಸ್ದಂಗೆ ಈ ಒಂದು ಸ್ಮಾರ್ಟ್ ಫೋನ್ 10,000-11 ಸಾವಿರ, ಮ್ಯಾಕ್ಸಿಮಮ್ ಅಂತ ಅಂದರೆ 12 ಸಾವಿರ ರೂಪಾಯಿಗೆ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇರುವಂಥದ್ದು. ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಇರುವ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದು, ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ನಿಮಗೆ ಒಂದು ಫೋನ್ನ ಬಾಕ್ಸ್ ಈ ರೀತಿ ಒಳಗೆ ಸಿಗುತ್ತೆ. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಯಾವುದೇ ಬ್ಯಾಕ್ ಕವರ್ನ ಕೊಟ್ಟಿಲ್ಲ ಒಂದು ಬಾಕ್ಸ್ ಒಳಗೆ. ಬೇಜಾರಾಗುವಂಥ ವಿಷಯ, ಸಪ್ರೇಟ್ ಆಗಿ ನೀವು ಬ್ಯಾಕ್ ಕವರ್ನ ತೊಗೊಬೇಕಾಗತ್ತೆ. ಇದರ ಕೆಳಗಡೆ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನ್ ನಿಮಗೆ ನೋಡೋಕೆ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಕ್ರೇಜಿ ಇಂಪ್ರೆಸಿವ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದನ್ನ ಬಿಟ್ಟರೆ ಒಂದು ಬಾಕ್ಸಲ್ಲಿ ನಿಮಗೆ 18 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. 18 ವ್ಯಾಟಿಗೆ ಫಾಸ್ಟ್ ಚಾರ್ಜ್ ಅಂತ ಅನ್ನಂಗಿಲ್ಲ. ರೀಸೆಂಟ್ ಡೇಸಲ್ಲಿ 33-65 ವ್ಯಾಟ್ ಎಲ್ಲ ಕೊಡ್ತಾರೆ. ಸೊ 18 ವ್ಯಾಟ್ ಓಕೆ ಅಂತೀನಿ ಈ ಒಂದು ಬೆಲೆಗೆ. ಮತ್ತು ಕೊನೆಯದಾಗಿ USB Type-C ಡಾಟಾ ಕೇಬಲ್, ಟೈಪ್ ಇಂದ Type-C, ಒಂದು ಡೀಸೆಂಟ್ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೆ ಸಹ ನಿಮಗೆ ಸಿಗ್ತಾ ಇರೋದು. ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ನಿಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಫ್ಲ್ಯಾಟ್ ಫ್ರೇಮು, ಹಿಂದ್ಗಡೆ ಹೆವಿ ಪ್ರೀಮಿಯಂ ಲುಕ್ಕು, ತುಂಬ ಕಡಿಮೆ ಬೆಲೆಯ ಫೋನ್ ಅಂತ ಅನಿಸೋದೇ ಇಲ್ಲ ಆಯಿತಾ. ಅಷ್ಟು ಒಳ್ಳೆ ಕ್ವಾಲಿಟಿಯ ಲುಕ್ಕನ್ನು ಹೊಂದಿರುವಂಥದ್ದು. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನ್ ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಇರುವಂಥದ್ದು. 189 ಗ್ರಾಮ್ ವೆಯ್ಟ್ ಇದೆ. ಮತ್ತು ಒಂದು ಲೆವೆಲ್ ತಿನ್ನ ಕೂಡ ಇರುವಂಥದ್ದು. 8.1 mm ಥಿಕ್ನೆಸ್ಸು. ಫ್ರಂಟಲ್ಲಿರುವಂಥದ್ದು ಗ್ಲಾಸ್ ಅಷ್ಟಿದೆ, ಸ್ಕ್ರಾಚ್ ಆಗಲ್ಲ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ಮುಂದೆ ನಿಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇದೆ. ಈ ಒಂದು ಬೆಲೆಗೆ ಮೋಸ್ಟ್ ಆಫ್ ದ ಫೋನ್ಗಳು ಟಿಯರ್ ಡ್ರಾಪ್ ನಾಚ್ನ ಕೊಡ್ತಾರೆ. ಪಂಚ್ ಅವ್ರು ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ, ಬಟ್ ಕೊಟ್ಟಿಲ್ಲ. ಬೆಸಲ್ ಬಾಟಮ್ ಸ್ವಲ್ಪ ದೊಡ್ಡದಾಗಿದೆ ಅಂದ್ಬಿಟ್ರೆ ಉಳಿದ ಕಡೆ ಎಲ್ಲ ಒಂದು ಲೆವೆಲಿಗೆ ಸಣ್ಣದಾಗಿದೆ. ಫ್ರಂಟಿಂದ ಒಂದು ನಾರ್ಮಲ್ ಲುಕಿಂಗ್ ಫೋನು. ಹಿಂದ್ಗಡೆ ಬಂತು ಅಂತ ಅಂದರೆ ಇದೇ ಒಂದು ರೀತಿ ಸ್ಪೆಷಲ್ ಅಂತ ಅನ್ಬೋದು. ಕ್ರೇಜಿ ಲುಕ್ ಮಾತ್ರ. ಯಾವುದೋ ಕಡಿಮೆ ದುಡ್ಡಿನ ಫೋನ್ ಅಂತ ಅನ್ಸೋದಿಲ್ಲ ಗುರು. 11-12 ಸಾವಿರ ಫೋನ್ ಅಂತ ಅನ್ಸೋದಿಲ್ಲ. ಅಷ್ಟು ಒಳ್ಳೆಯ ಲುಕ್ಕನ್ನು ಹೊಂದಿರುವಂಥ ಫೋನ್. ಸಖತ್ತಾಗಿದೆ ಲುಕ್ ವೈಸ್. ಕ್ರೇಜಿ ಇಂಪ್ರೆಸ್ ಮಾಡೋದು ಮಾತ್ರ. ಹಿಂದ್ಗಡೆ ಒಂದು ರೀತಿ ಡಿಫ್ರೆಂಟ್ ಗ್ರೀನ್ ಲುಕ್ಕು. ನೋಡಿದವ್ರು ಎಲ್ಲರೂ ಕೂಡ ಗ್ಲಾಸ್ ಅನ್ಸುತ್ತೆ, ಅದ್ರದ್ದು ಪ್ಲಾಸ್ಟಿಕ್ ಬ್ಯಾಕು. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ಪು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಹಿಂದೆ ಅಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಪ್ಲಾಸ್ಟಿಕ್ ಫ್ರೇಮು ನೋಡೋದಕ್ಕೆ ಒಂದು ರೀತಿ ಮೆಟಲ್ ರೀತಿನ ಅನಿಸುತ್ತೆ. ಈ ಒಂದು ಫೋನಲ್ಲಿ USB Type-C ಡಾಟಾ ಕೇಬಲ್ ಇದೆ. 3.5 ಹೆಡ್ಫೋನ್ ಜಾಕ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಒಂದು ಒಳ್ಳೆಯ ವಿಷಯ ಅಂತ. ನೀವು ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ, ಲುಕ್ ವೈಸ್ ಕೂಡ ಈ ಒಂದು ಬೆಲೆಗೆ ಕ್ರೇಜಿ ಇಂಪ್ರೆಸಿವ್ ಅಂತ ಅನ್ನಿಸ್ತು ಪರ್ಸನ್ ನನಗಂತೂ. ಈ ಬೆಲೆಗೆ ನಿಮಗೆ ಗ್ಲಾಸ್ ಬ್ಯಾಕ್ ಯಾವ ಫೋನಲ್ಲೂ ಕೂಡ ಸಿಗಲ್ಲ. ರೀಸೆಂಟ್ ಡೇಸಲ್ಲಿ ಇವರು ಕೊಟ್ಟಿಲ್ಲ. ಡಿಸೈನ್ ಬಿಲ್ಡ್ ಕ್ವಾಲಿಟಿ ಒಂದು ಬೆಲೆಗೆ ಸೂಪರ್ ಅಂತೀನಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.6 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ಡಿಸ್ಪ್ಲೇ ಕೇವಲ 60 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಮತ್ತು 600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ನನಗನ್ನಿಸ್ದಂಗೆ ಅಟ್ಲೀಸ್ಟ್ ಒಂದು 90 ಹರ್ಟ್ಸ್ನ ಡಿಸ್ಪ್ಲೇ ಕೊಟ್ಟಿದ್ರೆ ಬೆಂಕಿ ಆಗಿರ್ತಿತ್ತು. ಇದು ಕೇವಲ 60 ಹರ್ಟ್ಸ್ ಆಗಿರೋದ್ರಿಂದ ಬೇಜಾರಾಗುವಂಥ ವಿಷಯ. ಅಮೋಲೆಡ್ ಪರವಾಗಿಲ್ಲ, ಈ ಬೆಲೆಗೆ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಿಲ್ಲ ಅಂದರೂ ಕೂಡ ಸ್ವಲ್ಪ ರಿಫ್ರೆಶ್ ರೇಟ್ ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ನಂಗೆ ಅನ್ನಿಸ್ದಂಗೆ ಇನ್ನೂ ತುಂಬ ಸ್ಮೂತ್ ಫೀಲ್ನ ಕೊಡ್ತಾ ಇತ್ತು ನಮಗೆ. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಬ್ರೈಟ್ ಆಗಿದೆ. ವ್ಯೂಯಿಂಗ್ ಆ್ಯಂಗಲ್ಸ್ ಎಲ್ಲ ಒಂದು ಲೆವೆಲ್ಗೆ ಚೆನ್ನಾಗಿರುವಂಥದ್ದು ಚೆನ್ನಾಗಿದೆ. ಆದರೆ ರಿಫ್ರೆಶ್ ರೇಟ್ ಒಂದು ಸ್ವಲ್ಪ ಕೊಟ್ಟಿದ್ರೆ ಹೆವಿ ಖುಷಿ ಆಗ್ತಾಯಿತ್ತು ನನಗೆ. ಇನ್ನು ಈ ಒಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. 4 GB RAM ಮತ್ತು 64 GB ಸ್ಟೋರೇಜ್, ಮತ್ತು ಇನ್ನೊಂದು 6 GB RAM ಮತ್ತು 128 GB ಸ್ಟೋರೇಜು. ಇದರಲ್ಲಿರುವಂಥ RAM LPDDR4X RAM ಆಬ್ವಿಯಸ್ಲಿ. ಸ್ಟೋರೇಜ್ ಬಂದ್ಬಿಟ್ಟು UFS 2.2 ಸ್ಟೋರೇಜ್ ಆಯಿತಾ, ಒಂದು ಒಳ್ಳೆಯ ವಿಷಯ ಅಂತೀನಿ. ಮತ್ತು ಇದರಲ್ಲಿ ಎಕ್ಸ್ಟೆಂಡೆಡ್ RAM ಕೂಡ ಇರುವಂಥದ್ದು. ಸೊ ಬೇಕು ಅಂದರೆ ನೀವು ಸ್ಟೋರೇಜನ್ನು ರ್ಯಾಮ್ ರೀತಿ ಕನ್ವರ್ಟ್ ಮಾಡ್ಕೋಬೋದು. ಇತ್ತೀಚೆಗೆ ಎಲ್ಲ ಒಂದು ಫೋನ್ಗಳಲ್ಲೂ ಸಹ ಇದನ್ನು ಕೊಡೋಕ್ಕೆ ಶುರು ಮಾಡಿದರೆ ಇವರು ಸಹ ಕೊಟ್ಟಿರುವಂಥದ್ದು. ಇನ್ನು ಈ ಒಂದು ಫೋನ್ನ ಪ್ರೋಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಹೊಸ ಪ್ರೋಸರ್, ನಮಗೆ ಹೊಸ ಪ್ರೋಸರ್, ಆ್ಯಕ್ಚುಲಿ ಹಳೆಯ ಪ್ರೋಸರು. ಯೂನಿಸಾಕಿಂದು T616 ಪ್ರೋಸರು, 12 nm ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೋಸರ್. ತುಂಬ ಜನ ಈ ಒಂದು ಯೂನಿಸಾಕ್ ಪ್ರೋಸರ್ ಹೆಸರನ್ನ ಕೇಳಿರೋದಿಲ್ಲ ಆಯಿತಾ. ಒಟ್ಟಿಗೆ ಈ ಒಂದು ಬೆಲೆಗೆ ಒಂದು ಪವರ್ಫುಲ್ ಆಗಿರುವಂಥ ಪ್ರೋಸರ್. ನಾನು AnTuTu Benchmark ಚೆಕ್ ಮಾಡ್ದಂಗೆ ಲೈಟ್ ವೇರಿಯಂಟಲ್ಲಿ ಸುಮಾರು 2,40,000 ತನಕ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಸೊ ಈ ಒಂದು ಬೆಲೆಗೆ ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರ್ನೇ. ಆಲ್ಮೋಸ್ಟ್
ಪ್ರತಿಯೊಂದು ಗೇಮ್ನ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗ್, ಒಂದು ಲೆವೆಲಿಗೆ ಆಯಿತಾ, ಮಿಡ್ ಸೆಟ್ಟಿಂಗ್ ಅಂದ್ಕೊಳ್ಳಿ ಬೇಕಾದ್ರೆ. ಪಬ್ಜಿಯಲ್ಲಿ ಹೈ ಅಂತ ಅಂದರೆ ಮಿಡ್, ಸೊ ಎಕ್ಸ್ಟ್ರೀಮ್ ಅಲ್ಲ. ಸೊ ಒಂದು ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಡೇ ಟು ಟಾಸ್ಕ್ ಮಾಡೋದಕ್ಕೆ ಏನು ತೊಂದರೆ ಆಗೋದಿಲ್ಲ, ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸಲ್ಲ. ಪಬ್ಜಿಯಲ್ಲೂ ಕೂಡ ಎಲ್ಲೂ ಕೂಡ ನಿಮಗೆ ಲ್ಯಾಗಿ ಅಂತ ಅನಿಸಲ್ಲ ನನಗೆ ಅನಿಸ್ದಂಗೆ. ಸೊ ಪ್ರೊಸೆಸರ್ ಚೆನ್ನಾಗಿದೆ, ಒಂದು ಬೆಲೆಗಂತೂ ಒಂದು ಒಳ್ಳೆ ಪ್ರೊಸೆಸರ್ ಅಂತ ಅನ್ನಿಸ್ತಾ ಇರುವಂಥದ್ದು. ಯೂಶಲಿ ಈ ಒಂದು ಬೆಲೆಗೆ ನಿಮಗೆ ಸಿಗುವಂಥ ಪ್ರೊಸೆಸರ್ ಇಲಿಯೋ G88 ಆಗಿರುತ್ತೆ. G90 ಸಿಕ್ಕರೆ ತುಂಬ ಕ್ರೇಜಿ, ಬಟ್ G90 ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ ಯೂಶಲಿ. G88, G70 ಇವೇ ಕೊಡ್ತಾ ಇರ್ತಾರೆ 10,000 ರೇಂಜಲ್ಲ. ಸೊ ಇದರಲ್ಲಿ ಒಂದು ಒಳ್ಳೆ ಪ್ರೊಸೆಸರ್ನೇ, ಸೊ ಸೂಪರ್ ಅಂತೀನಿ. ಇನ್ನು ಕ್ಯಾಮ್ರಾಗೆ ಬಂತು ಅಂತಂದರೆ ಕ್ರೇಜಿ ಇಂಪ್ರೆಸಿವ್ ಆಗಿರುವಂಥದ್ದು ಆಯಿತಾ. ರೇರಲ್ಲಿ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ ಮೇನ್ ಸೆನ್ಸರ್, 1.8 ಅಪರ್ಚರ್. ಈ ಒಂದು ಸೆನ್ಸರ್ ಒಂದು ರೀತಿ ಫ್ಲಾಗ್ಶಿಪ್ ಸೆನ್ಸರ್, ಅಂದರೆ ಒಂದು 25-30 ಸಾವಿರ ರೇಂಜಲ್ಲಿ ಲಾಂಚ್ ಆಗುವಂಥ ಫೋನಲ್ಲಿ ಇರುವಂಥ ಸೆನ್ಸರ್ ಅದಕ್ಕೆ ಹಾಕಿರುವಂಥದ್ದು. ಇದಕ್ಕಿರುವಂಥ ಫೋಟೋ ತುಂಬ ಇಂಪ್ರೆಸಿವ್ ಆಗಿದೆ. ನಿಮಗೆ GT2 ಇದೆ ಅಲ್ವಾ ರಿಯಲ್ಮಿದು, ಸೊ ಅದರಲ್ಲಿರುವಂಥ ಸೆನ್ಸರ್ ಇದಕ್ಕೆ ಹಾಕಿರುವಂಥದ್ದು 50 MP. ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಇಂಡೋರ್ ಔಟ್ಡೋರ್ ಪ್ರತಿಯೊಂದು ಕೂಡ ಅಷ್ಟೇ, ಡೀಟೇಲ್ಸ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಕ್ಲಾರಿಟಿ ಪ್ರತಿಯೊಂದು ಚೆನ್ನಾಗಿರ್ಬೋದು. ಅದು ಇಂಪ್ರೆಸ್ ಮಾಡ್ತು ನನಗೆ. ಈ ಒಂದು ಬೆಲೆಗೆ ನನಗೆ ಅನ್ನಿಸ್ತೀನಿ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾನ ಹೊಂದಿರುವಂಥ ಫೋನ್ ಅಂತ ಅನ್ನಿಸ್ತಾ ಇರುವಂಥದ್ದು ಆಯಿತಾ. ಸೊ ಸೂಪರ್ ಆಗಿದೆ. ಇನ್ನು ಇದನ್ನು ಬಿಟ್ಟರೆ ಇನ್ನೂ 2 ಸೆನ್ಸರ್ ಇರುವಂಥದ್ದು ಮಾಡೋಕ್ಕೆ ಕೆಲಸ ಇಲ್ಲ, ಕೊಡ್ತಾರೆ ಪ್ರತಿಯೊಂದು ಫೋನಲ್ಲೂ ಕೂಡ. 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಲೆನ್ಸು ತೋರಿಸ್ತದೆ, ಅಷ್ಟೊಂದು ಮ್ಯಾಕ್ರೋ ಇಲ್ಲ. ನಾರ್ಮಲ್ ಕ್ಯಾಮ್ರಾದಲ್ಲಿ ಅದನ್ನು ತೆಗಿಬೋದಪ್ಪ, ಸುಮ್ಮನೆ ಏನಕ್ಕೆ ಎಕ್ಸ್ಟ್ರಾ ಕೊಡ್ತಾರೆ ಅಂತ ಗೊತ್ತಿಲ್ಲ. ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲಿಂದು ಹೇಳಿ ನೋಡೋಣ ಏನಂತ, ಡೆಪ್ ಸೆನ್ಸರ್. ಸೊ ಅದನ್ನ ಕೊಟ್ಟಿದ್ದಾರೆ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ. ಅದು ಕೂಡ ಅದರ ಕೆಲಸವನ್ನು ಮಾಡಿದೆ, ಬಟ್ ಅವಶ್ಯಕತೆ ಇಲ್ಲ ಅಂತ ಪರ್ಸನ್ ಅನ್ಸುತ್ತೆ. ರೇರ್ ಕ್ಯಾಮ್ರಾ ಚೆನ್ನಾಗಿದೆ, ಸೂಪರ್ ಅಂತೀನಿ. ಫ್ರಂಟ್ ಕ್ಯಾಮ್ರಾ ಕೂಡ ಅಷ್ಟೇ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. 8 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದರಲ್ಲಿದೆ. ಇದು ತೆಗೆಯುವಂಥ ಫೋಟೋ ಸೂಪರ್ ಆಗಿದೆ. ಅವರು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. 8 MP ಕ್ಲಾರಿಟಿ ಚೆನ್ನಾಗಿದೆ. ಫೇಸಿಂದು ಈ ಫೇಶಿಯಲ್ ಹೇರ್ಸಿಂದು ಡೀಟೇಲ್ಸ್ ಎಲ್ಲ ಝೂಮ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಏನು ವಿಡಿಯೋಗ್ರಫಿಗೆ ಬಂತು ಅಂತಂದರೆ ಒಂದು ಬ್ಯಾಕ್ ಕ್ಯಾಮ್ರಾ ಕೇವಲ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಇನ್ನೂ ಕಡಿಮೆ 720p ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ಕ್ವಾಲಿಟಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ಅಷ್ಟೊಂದು ಚೆನ್ನಾಗಿದೆ. ಯಾಕೆಂದರೆ ಈ ಒಂದು ಪ್ರೊಸೆಸರ್ ನಿಮಗೆ ಅಷ್ಟು 4K ರೆಂಡರ್ ಮಾಡೋ ಅಷ್ಟು ಪವರ್ ಇದ್ರೂ ಕೂಡ ಕಾಂಪಟಬಿಲಿಟಿ ಇರೋದಿಲ್ಲ ಒಂದು ಪ್ರೊಸೆಸರ್ಗೆ. ಅದರಿಂದನೇ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ ನಿಮಗೆ ಮೀಡಿಯಾಟೆಕ್ಕು, ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇರ್ತವೆ. ಸೊ ಇದು ಸ್ವಲ್ಪ ಕಡಿಮೆ ಇದು ವಿಡಿಯೋ ಶೂಟ್ ಮಾಡೋದಕ್ಕೆ, ಫುಲ್ HD ಮತ್ತು 720p. ಸೊ ಕ್ಯಾಮ್ರಾ ಫೋಟೋ ಕ್ವಾಲಿಟಿ ಅಂತೂ ಬೆಂಕಿ ಅಂತೀವಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ತುಂಬ ಫಾಸ್ಟಾಗಿ ಒಂದು ಲೆವೆಲಿಗೆ ಫಿಂಗರ್ ಪ್ರಿಂಟ್ ಕೆಲಸವನ್ನು ಮಾಡುತ್ತೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ. ಯೂಶಲಿ ರಿಯಲ್ಮಿ ಇದು ಫೋನೆಲ್ಲ ಫೇಸ್ ಅನ್ಲಾಕ್ ತುಂಬ ಫಾಸ್ಟಾಗಿರುತ್ತೆ. ಸೊ ಇದು ಕೂಡ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡ್ತಾಯಿದೆ. ಸೊ ಸೂಪರ್ ವಿಷಯ, ಚೆನ್ನಾಗಿದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಈ ಒಂದು ಬೆಲೆಗೆ ನೀವು ಯಾವ ಫೋನ್ ತೊಗೊಂಡ್ರು ಕೂಡ 5000 mAh ಕೆಪಾಸಿಟಿ ಸಿಗುತ್ತೆ. ಮತ್ತು ಬಾಕ್ಸ್ ಒಳಗೆ 18 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅನ್ನೋಂಗಿಲ್ಲ, 18 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೊ ಒಂದು ಸ್ವಲ್ಪ ಸ್ಲೋಗೆ ಚಾರ್ಜ್ ಮಾಡುತ್ತೆ. ಮೋಸ್ಟ್ಲಿ 1-1.5 ಗಂಟೆಲಿ ಈ ಒಂದು ಫೋನ್ನ ಚಾರ್ಜ್ ಮಾಡ್ಬೋದು 18 ವ್ಯಾಟ್ ಅಂತ ಅಂದರೆ ಓಕೆ ಅಂತೆ. ನಿಮಗೆ 10,000 ರೇಂಜಲ್ಲಿ ಇನ್ ಕೇಸ್ ಲಾಂಚ್ ಆದರೆ 18 ವ್ಯಾಟ್ ಕೂಡ ಒಂದು ಒಳ್ಳೆಯ ವಿಷಯನೇ ಪರ್ಸ್ನಲಿ ನನಗೆ ಅನ್ನಿಸ್ದಂಗೆ. ಇನ್ನು ಈ ಒಂದು ಫೋನ್ನ OS ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ Android 11ನ ಬೇಸ್ ರನ್ ಆಗ್ತಿರುವಂಥ ರಿಯಲ್ಮಿ UI ಇರುವಂಥದ್ದು. ಇದು ಒಂದು ರೀತಿ ನಿಯರ್ಲಿ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತೆ. ಆದರೆ ಇತ್ತೀಚೆಗೆ ರಿಯಲ್ಮಿ UIನಲ್ಲಿ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಎಲ್ಲ ಇದೆ, ಅದನ್ನು ಕೆಲವೊಂದು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಸ್ನ್ಯಾಪ್ಚಾಟ್ ಅಂತೆ ಏನೇನೋ ಕೊಟ್ಟಿದ್ದಾರೆ ಮಾತ್ರ ಇವರು. ಸೊ ಅದನ್ನು ಬುಕ್ಕಿಂಗು ಇವನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡ್ಕೊಂಡು, ಸ್ಪಾಟಿಫೈ ಅಂತೆ ಈ ರೀತಿ ಬೇಡದಿರೋಂಥದ್ದಿದೆ. ಸೊ ಅನ್ಇನ್ಸ್ಟಾಲ್ ಮಾಡ್ಕೊಂಡು ಕೊಡೋದು, ಬಟ್ ಸ್ಮೂತಾಗಿ ಒಂದು ಕೆಲಸ ಮಾಡ್ತಾಯಿದೆ. ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ. ಲುಕ್ ವೈಸ್ ಅಂತೂ ಸ್ಟಾಕ್ ಆ್ಯಂಡ್ರಾಯ್ಡ್ ಫೀಲ್ನ ನಮಗೆ ಕೊಡುತ್ತೆ, ಒಂದು ಒಳ್ಳೆಯ ವಿಷಯ ಅಂತೀನಿ. ಇನ್ನು ಸ್ಪೀಕರ್ನ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಮೋನೋ ಸ್ಪೀಕರ್, ಬಾಟಮ್ ಫೈರಿಂಗ್ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಸ್ಟೀರಿಯೋ ಸ್ಪೀಕರ್ ನಡೆಯೋದು ಇನ್ನೂ ತುಂಬ ಚೆನ್ನಾಗಿರ್ತೈತಿ. ಒಂದು ಬೆಲೆಗೆ ಯೂಶಲಿ 12,000 ರೂಪಾಯಿಗೆಲ್ಲ ಸ್ಟೀರಿಯೋ ಸ್ಪೀಕರ್ ಸಿಕ್ಬಿಡುತ್ತೆ, ಬಟ್ ಇನ್ನೂ ಕಡಿಮೆಗೆ ಸಿಗಲ್ಲ. ಬಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಸ್ಟಿಲ್ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ, ಕ್ಲಾರಿಟಿ ಕೂಡ ಚೆನ್ನಾಗಿರುವಂಥದ್ದು. ಇನ್ನೊಂದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಒಂದು ಫೋನ್ಗೆ ಹಾಕಿದರೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಆಗುತ್ತೆ ಮತ್ತು ಬ್ಲೂಟೂತ್ 5.0 ಇರುವಂಥದ್ದು. ಆಬ್ವಿಯಸ್ಲಿ ಕ್ಯಾರಿಯರ್ ಅಗ್ರಿಗೇಷನ್ ಎಲ್ಲ ನೀಡಿರಲ್ಲ ಇದರಲ್ಲಿ. ತುಂಬ ಕಡಿಮೆ ಫೋನಲ್ಲಿ ಕ್ಯಾರಿಯರ್ ಅಗ್ರಿಗೇಷನ್ ಹೈ ಎಂಡ್ ಫೋನ್ಗಳಲ್ಲಿ ಇರುತ್ತೆ. ಇತ್ತೀಚೆಗಂತೂ 35,000 ಫೋನಿನ ಮೇಲ್ಗಡೆ ಕ್ಯಾರಿಯರ್ ಅಗ್ರಿಗೇಷನ್, ಕಡಿಮೆ ದುಡ್ಡಿಗೆ ಕೊಡ್ತಾನೆ ಇಲ್ಲ, ಯಾಕೆ ಗೊತ್ತಿಲ್ಲ. ಓವರಾಲ್ ಈ ಒಂದು ಫೋನ್ ಈ ಒಂದು ಬೆಲೆಗೆ ಇನ್ ಕೇಸ್ 10,000 ರೂಪಾಯಿಗೆ ಲಾಂಚ್ ಆಯಿತು ಅಂದರೆ ಒಂದು ಒಳ್ಳೆಯ ಫೋನ್ ಅಂತೀನಿ. 10,000 ರೂಪಾಯಿಗೆ ನನಗೆ 10,000 ರೂಪಾಯಿಗೆ ಏನು ಇಷ್ಟ ಆಗುತ್ತೆ ಅಂದರೆ ಒಂದು ಕ್ಯಾಮ್ರಾ ಚೆನ್ನಾಗಿದೆ, ಡಿಸ್ಪ್ಲೇ ರಿಫ್ರೆಶ್ ರೇಟ್ ಚೆನ್ನಾಗಿರ್ಬೋದಾಗಿತ್ತು. ನಿಮಗೆ ಯೂಶ್ವಲಿ ಈ 10,000 ರೂಪಾಯಿ ಒಳಗಡೆ ತುಂಬ ಕಡಿಮೆ ಫೋನಲ್ಲಿ ನಿಮಗೆ ಹೈಯರ್ ರಿಫ್ರೆಶ್ ರೇಟ್ ಇರುವಂಥ ಫೋನ್ ಸಿಗ್ತವೆ. ಕ್ಯಾಮ್ರಾ ಚೆನ್ನಾಗಿದೆ, ಡಿಸೈನ್ ಲುಕ್ ಅಂತೂ ಬೆಂಕಿ ಆಗಿರುವಂಥದ್ದು. ಅದನ್ನು ಬಿಟ್ಟರೆ ಸ್ಟೋರೇಜ್ ರ್ಯಾಮು ಅಷ್ಟಕ್ಕಷ್ಟೇ ಸೇಮ್ ಎಲ್ಲ ಕೊಡೋ ರೀತಿ ಕೊಟ್ಟಿದ್ದಾರೆ.
ಪ್ರೊಸೆಸರ್ ಚೆನ್ನಾಗಿದೆ ಈ ಒಂದು ಬೆಲೆಗೆ, ಮತ್ತು ಕ್ಯಾಮ್ರಾ ಆಗಲಿಲ್ಲ ಬೆಂಕಿ, ಮತ್ತು ಬ್ಯಾಟ್ರಿ ಚೆನ್ನಾಗಿದೆ, ಚಾರ್ಜರ್ 18 ವಾಟ್ ಓಕೆ ಅಂತೀನಿ, ಸೆಕ್ಯೂರಿಟಿ ಸೈಡ್ ಮೌಂಟೆಡ್ ಸೂಪರ್ ಅಂತೀನಿ. ಸೊ ಈ ಒಂದು ಬೆಲೆಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. 10,000 ರೂಪಾಯಿಗೆ ಲಾಂಚ್ ಆದರೆ ಬೆಂಕಿ ಅಂತೀನಿ. ಸೊ ನಿಮಗೆ ಈ ಒಂದು ಫೋನ್ನ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.